ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ನಾನು ಇವತ್ತು ಬೆಳಗ್ಗೆಲಿದ್ದ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತಿನ ಲಾಗ್ ಅಂತ ಏನಂತ ಹೇಳೋಣ. ನಾನು ವಿಡಿಯೋ ಮಾಡಕತ್ತಿದ್ದೆ, ಅಲ್ಲಿ ನಮ್ಮ ಅಕ್ಕನ ಮಗಳು ಏನೋ ಹೇಳಕತ್ತಿದ್ಲ, ಹಂಗಾಗಿ ನಾನು ನಗಾಕತ್ತಿದ್ದೆ. ನೋಡಿ, ಬೆಳಗ್ಗೆ ನಮ್ಮ ಹಳ್ಳಿ ಮಕ್ಕಳು ಎಷ್ಟು ಚಂದ ಆಟ ಆಡಕತ್ತಾರ. ಅದೇ ಸಿಟಿ ಒಳಗಾದ್ರೆ ಮಕ್ಕಳು ಏನು ಮಾಡ್ತಾರೆ, ಬೆಳಗ್ಗೆ ಆದ ತಕ್ಷಣ ಬ್ರಷ್ ಮಾಡೋದು, ಹಾಲು ಕುಡಿಯೋದು, ಬೋರ್ಮಿಟಾ ಕುಡಿಯೋದು, ಆಮೇಲೆ ನೆಕ್ಸ್ಟ್ ಬಂದು ಟ್ಯೂಷನ್ ಕಳ್ಸೋದು. ಮತ್ತು ಆಮೇಲೆ ಟ್ಯೂಷನ್ಗೆ ಹೋಗಿಲ್ಲ ಅಂದ್ರೆ ಮಕ್ಕಳ ಓದೋದು ಬರೆಯೋದು. ಬರೀ ಸಿಟಿ ಒಳಗೆ ಓದು ಬರ ಅಂತಂದೇ ಇರ್ತಾ, ಬಟ್ ಹಳ್ಳಿ ಒಳಗೆ ಆ ಥರ ಅಲ್ರಿ. ಹಳ್ಳಿ ಒಳಗೂ ಓದು ಬರ ಇರ್ತಾ. ಅಷ್ಟೊಂದು ಓದು ಬರೋಕ್ಕಿಂತ ಮಕ್ಕಳಿಗೆ ಹೊರಗಲ್ ಪ್ರಪಂಚದ್ದು ಜ್ಞಾನ ಜಾಸ್ತಿ ಇರ್ತಾ. ಬಟ್ ಸಿಟಿ ಮಕ್ಕಳಿಗೆ ಏನಿರ್ತಾವೆ ಗೊತ್ತಂದರೆ, ಸಿಟಿ ಮಕ್ಕಳಿಗೆ ಹೊರಗಲ್ ಪ್ರಪಂಚ ಇರ್ತಾ, ಬಟ್ ಹಳ್ಳಿ ಮಕ್ಕಳು ಅಷ್ಟು ಬುದ್ಧಿಶಾಲಿ ಇರೋದಿಲ್ಲ ಅಂತ ನಾ ಹೇಳ್ತೀನಿ ರೀ. ಬುದ್ಧಿಶಾಲಿ ಇರ್ತಾ. ಅದೇ ಸಿಟಿ ಮಕ್ಕಳ ಎಲ್ಲಾದರೂ ಬಿಟ್ಟು ಬಂದರೆ ಭಯ ಪಡ್ತಾರೆ. ಬಟ್ ಹಳ್ಳಿ ಮಕ್ಕಳ ಎಲ್ಲಾದರೂ ಬಿಟ್ಟು ಬಂದರೆ ಧೈರ್ಯಲಿದ್ದ ಅಡ್ಡಾಡಿ ತಿರ್ಗಾ ಮನೆಗೆ ಬರ್ತಾರೆ. ಅವರು ಎಲ್ಲೇ ಬಿಟ್ರು ನಾನು ನಮ್ಮ ಮನೆಗೆ ಹೋಗ್ತೀನಿ ಅನ್ನೋ ಧೈರ್ಯ ಇರ್ತೈತಿ. ಅದೇ ಸಿಟಿ ಮಕ್ಕಳಾದ್ರೆ ಭಯಪಟ್ಟು ಮಮ್ಮಿ ಪಪ್ಪ ಅಂತಂದು ಅಲ್ಲೇ ಕೂಡ್ತಾರೆ. ಆಮೇಲೆ ಸಿಟಿ ಮಕ್ಕಳನ್ನ ಎಲ್ಲಿ ಬಿಡೋದಿಲ್ಲ. ಒಂದು ಬೆಳಗ್ಗೆ ಆದ ತಕ್ಷಣ ಹೋಮ್ವರ್ಕ್ ಮಾಡು, ಅದು ಮಾಡು, ಮತ್ತು ಆಮೇಲೆ ಹೊರಗಡೆ ಆಟಕ್ಕೆ ಹೋದ್ರೆ ಕೈ ಕಾಲು ಮಣ್ಣಾಗುತ್ತಾ, ಹೋಗ್ಬೇಡ ಅಂತ ಹೇಳ್ತಾರೆ. ಬಟ್ ಹಳ್ಳಿಗಳಲ್ಲಿ ತಾವು ಹೊಲಕ್ಕೆ ಹೋಗೋ ಕಾರಣ ಮಕ್ಕಳ ಬಗ್ಗೆ ಅಷ್ಟೊಂದು ಕೇರ್ ಮಾಡೋಗಿಲ್ಲ ಅನ್ನೋಕ್ಕಿಂತನೂ ಮಕ್ಕಳನ್ನ ಫ್ರೀಯಾಗಿ ಬಿಟ್ಟಿರ್ತಾರೆ. ನಾವು ಸಿಟಿನ ಜನ ಏನು ಮಾಡ್ತೀವಿ ರೀ, ಮಕ್ಕಳನ್ನ ಫ್ರೀಯಾಗಿ ಬಿಡೋದಿಲ್ಲ. ಅವ್ರನ್ನ ಒಂದು ಇದ್ರಾಗ ರೂಮಲ್ಲಿ ಕೂಡಾಕಿರ್ತೀವಿ. ಹಂಗಾಗಿ ಆ ಮಕ್ಕಳಿಗೆ, ಸಿಟಿ ಮಕ್ಕಳಿಗೆ ಧೈರ್ಯ ಅನ್ನೋದು ಕಮ್ಮಿ ಇರುತ್ತೆ. ಬಟ್ ನಮ್ಮ ಹಳ್ಳಿ ಮಕ್ಕಳಿಗೆ ಧೈರ್ಯ ಎಲ್ಲಿಂದನೂ ಹೆಚ್ಚಿಗೆ ಜಾಸ್ತಿನೇ ಇರುತ್ತೆ. ಅಲ್ಲಿ ಅವರು ಗೋಲಿ ಆಡಕತ್ತಿದ್ರು. ಗೋಲಿ ಆಡಬೇಕಾದ್ರೆ ಅವರು ಜಗಳ ಮಾಡಕತ್ತಿದ್ರು. ಯಾಕಂದ್ರೆ ಒಬ್ಬವ ಗೋಲಿ ಜಾಸ್ತಿ ಗೆದ್ಕಂದ. ಆ ಗೋಲಿಗೆ ಜಾಸ್ತಿ ಗೆದ್ಕಂದಕ್ಕೆ ಅವ 2 ಗೋಲಿ ಕೊಟ್ಟಿದ್ನ ಅವನಿಗೆ. ಅವ ಕೊಟ್ಟಿಲ್ಲಂತ, ಅವ ಕೊಟ್ಟಿನಂತಂದು ಇವ. ಹಂಗಾಗಿ ಅವರು ಜಗಳ ಮಾಡಕತ್ತಿದ್ರು. ಬರೀ ಇವಾಗ ನಮ್ಮ ಸಾನ್ವಿ, ಶ್ರಾವಣಿ ಇಬ್ಬರು ಊಟ ಮಾಡಕತ್ತಾರ. ನಾವು ಬೆಳಗ್ಗೆ ನಾಷ್ಟ ಏನು ಮಾಡಲಿಲ್ಲ. ಇವತ್ತು ಸೊಂಟಿ ಸಾರು ಮಾಡಿದ್ವಿ. ಹಂಗಾಗಿ ಅವರು, ನಾನು ಫೋನ್ ಹಿಡ್ಕೊಂಡಿದ್ದೆ, ಇವರು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡು ಮಮ್ಮಿ ಅಂದ್ರೆ, ಹಂಗಾಗಿ ವಿಡಿಯೋ ಮಾಡಕತ್ತಿದ್ದೆ. ಬನ್ನಿ, ಇವರು ಈ ಕಡೆ ಕುಂತಾಳಲ್ಲ, ಇವಳು ನನ್ನ ತಂಗಿ ಮಗಳು. ಅವಳು ಕೂಡ ಅವಳು ಅವ್ರ ಅಜ್ಜಿ ನಾಷ್ಟ ಮಾಡಿದ್ಲು. ಹಂಗಾಗಿ ಅವಳು ನಾಷ್ಟ ತಂದಿದ್ಲು. ಇವರಿಬ್ರು ಸೊಂಟಿ ಊಟ ಮಾಡಕತ್ತಿದ್ರಲ್ರಿ. ಅವಳು ನಾನು ಸೊಂಟಿ ಥರ ಮಾಡ್ಕೊತೀನಿ ಅಂತಂದು ಪಡ್ಡು ಮಾಡಿದ್ರು. ಅವರು ಪಡ್ಡನ್ನ ಚೆನ್ನಾಗಿ ಚಟ್ನಿ ಒಳಗೆ ಕಲಿಸ್ಕೊಂಡು ನಂದು ನೋಡಿ ಸೊಂಟಿ ಅಂತಂದು ಹೇಳಕತ್ತಿದ್ಲು. ಬಟ್ ನಾನು ಸೊಂಟಿನೇ ಇಡ್ತೀನಿ ಬಾ ಅಂದ್ರೆ ಬೇಡ ಅಂತಂದಂದ್ಲು. ನಾನು ಇದನ್ನ ಮಾಡ್ಕೊಂಡಿನಿ ದೊಡ್ಡಮ್ಮ, ಇದು ಸೊಂಟಿ ಆಗೈತೆ ನೋಡು, ನಂದು ಅದೇ ಥರನೇ ಆಗೈತಲ್ಲ. ಬಟ್ ಅವರು ಸಾರು ಹಾಕ್ಕೊಂಡಾರ, ನಾನು ಸಾರು ಹಾಕ್ಕೊಂಡಿಲ್ಲ. ಆದರೂ ನಂದು ಸೊಂಟಿ ಥರ ಆಗೈತೆ ಅಂತಂದು ಹೇಳಕತ್ತಿದ್ಲು. ನಾ ಹೇಳಕತ್ತಿದ್ದೆ ಬೇಡ ನಿನ್ಗೆ ಅಂತಂದೆ. ಹಂಗಾಗಿ ಬೇಡ ಅಂದ್ಲು. ನೋಡಿ, ನಾನು ಮೊನ್ನೆ ಮದುವೆಗೆ ಹೋಗಿದ್ವಿಲ್ಲ, ಆ ಮದುವೆಗೆ ಹೋದ ಬಟ್ಟೆನ ಎಲ್ಲನೂ ವಾಶ್ ಮಾಡಿ ಪ್ಯಾಕ್ ಮಾಡ್ಬೇಕಂತಂದು ತಂದು ಇಲ್ಲಿ ಹೊರಗಡೆ ಹಾಕಿದ್ದೆ. ಹೊರಗಡೆ ಹಾಕಿ ಈಗ ಊಟ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಮಡ್ಚಿದ್ರಾಯ್ತಂತಂದು ಊಟ ಮಾಡಿದ್ರಾಯ್ತಂತಂದು ಊಟಕ್ಕೆ ಇಟ್ಕೊಳಕತ್ತಿದ್ದೆ. ಬನ್ನಿ ಎಲ್ಲರೂ ನನ್ನ ಜೊತೆ ಊಟ ಮಾಡೋಣ. ಸೊಂಟಿ ಮತ್ತು ಬೇಳೆ ಸಾರು ಮಾಡಿದ್ವಿ ರೀ. ಸೊಂಟಿ ಅಂದರೆ ದೇಹಕ್ಕೆ ತಂಪು. ಬನ್ನಿ, ನನ್ನ ಮಕ್ಕಳು ಇಲ್ಲಿ ಆಟ ಆಡಕತ್ತಾರ. ಏನು ಆಟ ಆಡಕತ್ತಾರ ಅಂತ ತೋರಿಸ್ತೀನಿ. ನೋಡಿ, ಹಳ್ಳಿ ಒಳಗೆ ಮಕ್ಕಳು ಎಷ್ಟು ಚಂದ ಆಟ ಆಡ್ತಾರಲ್ಲ. ಇವಾಗ ನನ್ನ ಮಕ್ಕಳು ಸೇರ್ಕೊಂಡು ಎಲ್ಲರೂ ಆಟ ಆಡಕತ್ತಾರ. ಬರ್ರಿ, ನಮ್ಮ ದುರ್ಗಮ್ಮ ಏನು ಅಡುಗೆ ಮಾಡಕತ್ತಾಳ ಅಂತಂದು ಕೇಳೋಣ. ನೀನು ಬಾ. ಏನು ಅಡುಗೆ ಮಾಡಕತ್ತಮ್ಮ? ಚಪಾತಿ. ನೋಡ್ರಿ, ನಮ್ಮ ದುರ್ಗಮ್ಮ ಚಪಾತಿ ಮಾಡಕತ್ತಾಳ ಅಂತ. ನಿಂದೇನೈತಿ ಚಪಾತಿ? ಇದೇನು ಇಲ್ಲಿ ಮಾಡಿಯಲ್ಲ? ಇದೇನು ಇಲ್ಲಿ ಮಾಡಿಯಲ್ಲ? ಇದು ಅನ್ನ ಸಾಂಬಾರ? ಇದು ಅನ್ನ ಸಾಂಬಾರು ಅಂತ್ರಿ. ಇದು ಅನ್ನ ಸಾಂಬಾರು. ಇಲ್ಲಿ ಚಪಾತಿಯ ಪೂರಿ ಅಮ್ಮ. ಇದು ಚಪಾತಿಯ ಪೂರಿ ಮಾಡಕತ್ತ.
ನಮ್ಮ ಶ್ರಾವಣಿ ನೋಡ್ರಿ. ಶ್ರಾವಣಿ ಏನ್ ಮಾಡಾಕತ್ತಿ? ಶ್ರಾವಣಿ ಅನ್ನ ಮಾಡಾಕತ್ತಾಳ. ಇಕ್ಕಿ ಶ್ರಾವಣಿ, ಇಕ್ಕಿ ದುರ್ಗಮ್ಮ. ನಮ್ಮ ಚಿಟ್ಟಿ ಮೇಲೆ ಐತಿ ಬರ್ರಿ, ನಮ್ಮ ಚಿಟ್ಟಿ ಮೇಲೆ ತೋರಿಸಿ. ನಮ್ಮ ಚಿಟ್ಟಿ ಮೇಲೆ ಮಾಡಾಕತ್ತೈತೆ ಅಂತಂದು. ಚಾನು, ನೀ ಏನ್ ಅಡಿಗೆ ಮಾಡಾಕತ್ತಿ? ಚಪಾತಿ ಹಂಗ ನೀರಾಗ ಹಾಕಿ ಚಪಾತಿ ಮಾಡ್ತಾರ ನೋಡ್ರಿ. ಮಿಕ್ಸಿ ನೋಡ್ರಿ ಎಷ್ಟು ಚೆನ್ನಾಗೈತಲ್ಲ. ಅವಾಗೆಲ್ಲ ನಮ್ಗೆ ಆಟ ಸಾಮಾನು ಈ ಥರ ಇದ್ದಿಲ್ರಿ. ನಾವು ಚಿಪ್ಪು ತಗೊಂಡು ಆಟ ಆಡ್ತೀವಿ. ಬಟ್ ಮಕ್ಳು ಇವಾಗ ಎಲ್ಲ ಥರ ಆಟ ಸಾಮಾನು ಅದಾವ. ಇವಾಗ ಆಟ ಆಡಕತ್ತಾರ. ಅದ ಸಿಟಿ ಒಳಗಾದ್ರ ಬರೀ ಓದು, ಟ್ಯೂಷನ್ಗೆ ಹೋಗು, ಅದು ಇದು. ಹಳ್ಳಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡಕತ್ತಾರ. ಆ ಕಡೆ ಇರೋದೇನದು ಗೊಂಬಿ ಕುಂದ್ರಸಿರಲ್ಲ, ಅದು ಗೊಂಬಿ ಯಾಕೆ ಕುಂದ್ರಸಿರಿ ಅಲ್ಲಿ? ಯಾರ್ ಪಾಪು ಅದು? ನೋಡ್ರಿ, ಅದು ಗೊಂಬೆ ಪಾಪು ಅಂತ ಆಡಾಕತ್ತಾರ. ಅದು ಕಿತ್ಲಿ ತೋರ್ಸು. ಕಿತ್ಲಿ ಚಾ ನೋಡ್ರಿ. ಕಿತ್ಲಿ ಎಷ್ಟು ಚೆನ್ನಾಗೈತಿ. ಸಣ್ಣ ಚಪಾತಿ ಮಾಡ್ಯಾಳ. ಚಪಾತಿ ಕೊಡ್ತಾಳ. ಎಲ್ರು ಚಪಾತಿ ತಿನ್ರಿ. ನಮ್ಮ ಸಾನ್ವಿ ಚಪಾತಿ ಕೊಡ್ತಾಳ. ಆಮೇಲೆ ಎಣ್ಣೆ ಕ್ಯಾನ್. ಇವಾಗೆಲ್ಲ ಎಣ್ಣೆ ಕ್ಯಾನ್ ಬಂದವಲ್ರಿ, ಅದು ಎಣ್ಣೆ ಕ್ಯಾನ್. ಬ್ರಷ್, ಟಿವಿ ಸಹ ಐತ್ರಿ. ನಮ್ಮ ದುರ್ಗಮ್ಮ ಇವಾಗ ನನ್ಗ ಊಟಕ್ಕೆ ಕೊಡ್ತಾಳ. ಏನು ಪೂರಿ ಮಾಡ್ಯಾಳ. ಪೂರಿ ಅನ್ನ ಸಾಂಬಾರ್ ಮಾಡ್ಯಾಳ. ಈಗ ಪೂರಿ ಕರಿಯಾಕತ್ತಾಳ. ಪೂರಿ ಮಾಡಿ ನನಗೆ ಊಟಕ್ಕೆ ಕೊಡ್ತೇವ ದುರ್ಗಮ್ಮ? ಊಟಕ್ಕೆ ಕೊಡ್ತೇ ಇಲ್ಲ ಹಂಗ? ಬಾಯ್ ಮಾಡ್ಬಿಡ್ರಿ. ಅವಾಗಲೇ ಬಟ್ಟೆ ಎಲ್ಲ ಹಾಕಿದ್ನಲ್ರಿ. ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದಾಯ್ತು. ನಮ್ಮ ಶ್ರಾವಣಿ ನನ್ನ ಏನ ಕೇಳಕ್ಕೆ ಬಂದಿದ್ಲು. ನಾವು ಇವತ್ತು ಸಡನ್ನಾಗಿ ಮತ್ತೆ ಒಂದು ಮದುವೆಗೆ ಹೋಗೋದಿತ್ತು. ಹಂಗಾಗಿ ನಾವು ಇವಾಗ ಮದುವೆಗೆ ರೆಡಿಯಾಗಿ ಮದುವೆಗೆ ಹೊಂಟಿದ್ವಿ. ಹಳ್ಳಿ ಕಡೆ, ಸಿಟಿ ಕಡೆಯಲ್ಲಿ ಬಸ್ಸಿಗೆ ಹೋಗ್ತಾರೆ. ಬಟ್ ನಮ್ಮ ಹಳ್ಳಿ ಕಡೆ ಆ ಥರ ಅಲ್ರಿ. ಲಾರಿಗೆಲ್ಲ ಹೋಗ್ತೀವಿ. ಲಾರಿಯಾಗ ಏನೋ ಒಂಥರ ಎಂಜಾಯ್. ಆಮೇಲೆ ಹಳ್ಳಿ ಒಳಗೆ ಅತ್ತಿ ಮಾವನವ್ರು ಇರ್ತಾರಲ್ಲ, ಆದರೂ ಎಲ್ಲರೂ ಗಾಡಿಯಾಗ ಒಂಥರ ಜೋಕ್ಸ್ ಮಾಡ್ಕೊಂತ ಹೋಗ್ತಿರ್ತೀವಲ್ಲ, ಅದು ಒಂದು ಏನೋ ಖುಷಿ ರೀ. ಹಂಗಾಗಿ ಎಲ್ಲರೂ ಲಾರಿಯಾಗ ಇವಾಗ ಮದುವೆಗೆ ಹೋಗಕತ್ತಿದ್ವಿ. ನೋಡಿ ಎಲ್ಲರೂ ಕುತ್ಕೊಂಡಿದ್ದಾರೆ. ಇದೇ ಒಂಥರ ಖುಷಿ ಅಲ್ರಿ. ಎಲ್ಲಿಂದವರು ಬಂದಿದ್ದಾರೆ. ಅವರೆಲ್ಲರೂ ಲಾರಿ ಒಳಗನ ಹೋಗಕತ್ತಾರ. ನಾವು ಕೂಡ ಲಾರಿ ಒಳಗನೆ ಜರ್ನಿ ಮಾಡಕತ್ತೀವಿ. ಬಿಸಿಲಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿತ್ರಿ. ನಾವು ಹೋಗಕತ್ತಿದ್ದು 12 ಗಂಟೆಗೆ. ಹಂಗಾಗಿ ಬಿಸಿಲು ಜಾಸ್ತಿನೇ ಇತ್ತು. ಆಮೇಲೆ ಗಾಡಿ ಕೂಡ ಬಿಸಿಲಿಗೆ ಹಾಕಿದ್ರು. ಹಂಗಾಗಿ ಬಿಸಿಲಿತ್ತು. ಗಾಡಿಯಾಗ ಎಲ್ಲರೂ ಬಿಸಿಲಿಗೆ ನಿಂದಿರ್ಸಿದ್ರು ಅಂತಂದು ಭಯಕತ್ತಿದ್ರು. ನಾವು ಜಸ್ಟ್ ಈಗ ಮದುವೆ ಹಾಲಿಗೆ ಬಂದೀವ್ರಿ. ಮದುವೆ ಹಾಲಿಗೆ ಜಸ್ಟ್ ಎಂಟ್ರಿ ಆಗಿವಿ. ನೋಡ್ರಿ, ಇಲ್ಲೆಲ್ಲ ಲಾರಿ ಇಳಿದು ಬಂದು ಕುತ್ಕೊಂಡಿದ್ದಾರೆ. ನಾವು ಸ್ವಲ್ಪ ಲೇಟಾಗಿ ಬಂದ್ವಿ. ಅಲ್ಲೆಲ್ಲ ನೀರು ಕುಡ್ಕೊಂಡು ಆಮೇಲೆ ಮದುವೆ ಹಾಲಿಗೆ ಬಂದ್ವಿ. ನಾವು ಮದುವೆ ಹಾಲಿಗೆ ಬರೋಣ ಅವರೆಲ್ಲ ತಾಳಿ ಕಟ್ಟಿ ತಿರ್ಗಾ ರೆಡಿಯಾಗೋಕೆ ಹೊಂಟಿದ್ರು. ನಾನು ಅಲ್ಲಿ ವಿಡಿಯೋ ಮಾಡಾಕತ್ತಿದ್ದೆ. ನನ್ನ ಅಕ್ಕನ ಮಗಳು ಸಾಕು ಬಾ ಅಂತ ಹೇಳಕತ್ತಿದ್ರು. ಆಮೇಲೆ ನಮ್ಮ ಸಾನ್ವಿ, ಶ್ರಾವಣಿ ಒಂದು ಫೋಟೋ ತೆಗಿಯತ್ತಿ ಅಂದರು. ಹಂಗಾಗಿ ಫೋಟೋ ತೆಗಿದ್ದೆ. ಆಮೇಲೆ ಅವರು ಮದುಮಕ್ಕಳು ರೆಡಿ ಆಗೋಕೆ ಹೋದ್ರಲ್ರಿ. ಸ್ಟೇಜಿ ಮೇಲೆ ಬರ್ಬೇಕಾದ್ರೆ ರೆಡಿ ಆಗೋಕೆ ಹೋದ್ರು. ನಾವು ಹಂಗಾಗಿ ಟೈಮ್ ಬಂದು 2 ಗಂಟೆ ಆಗಿತ್ತು. ಊಟ ಮಾಡ್ಕೊಂಬರಂಬಾರೆ ಅಂತಂದು ಊಟಕ್ಕೆ ಹೋದ್ವಿ. ಇಲ್ಲಿ ನೋಡಿ ನಮ್ಮವ್ವ ಬಂದಾಳ. ಅವಳು ನಮ್ಮ ಜೊತೆ ಬರಲಿಲ್ಲ. ಅವಳು ಡೈರೆಕ್ಟ್ ಮದುವೆಗೆ ಬಂದಿದ್ಲು. ಮದುವೆ ಅಂದರೆ ಯಾರ್ದು ಇದ್ದಿಲ್ಲ, ನಮ್ಮ ಮಾಮನ ಮಗಳದೇ ಇತ್ತು. ಹಂಗಾಗಿ ನಾವು ಎಲ್ಲರೂ ನಮ್ಮ ಫ್ಯಾಮ್ಲಿ ಎಲ್ಲರೂ ಹೋಗಿದ್ಲು. ಇವಳು ಯಾರಂತ ಕೇಳ್ತಿರಲ್ಲ, ಇವಳು ನನ್ನ ಚಿಕ್ಕಮ್ಮನ ಮಗಳು. ನೋಡಿ ನಮ್ಮ ಅಕ್ಕ ನಾರು ಎಲ್ಲರೂ ಕುತ್ಕೊಂಡಿದ್ರು. ಊಟ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ, ಯಾಕಂದ್ರೆ ಊಟ ಮಾಡಬೇಕಾದ್ರೆ ಅಲ್ಲಿ ಗಿಡ ಜಾಸ್ತಿ ಇದ್ವು. ಹಂಗಾಗಿ ಬಿಸಿಲು ಜಾಸ್ತಿ ಇದ್ದ ಕಾರಣಕ್ಕೆ ನಾವು ಅಲ್ಲೇ ಗಿಡದ ಕೆಳಗೇನೆ ಕೂತ್ಕೊಂಡು ಸ್ವಲ್ಪ ಮಾತಾಡಿ ಆಮೇಲೆ ತಿರ್ಗಾ ಮದುಮಕ್ಕಳೆಲ್ಲ ಸ್ಟೇಜ್ ಮೇಲೆ ಬಂದಾರ ಅಂತಂದು ಹೇಳಿದ್ರು. ಹಂಗಾಗಿ ನಾವು ಸ್ಟೇಜ್ ಮೇಲೆ ಬಂದು ಅವ್ರ ಜೊತೆ ಎಲ್ಲ ಅಕ್ಕಿ ಕಾಳು ಹಾಕಿ ಅವ್ರ ಜೊತೆ ಫೋಟೋ ತಗೊಂಬಂದ್ವಿ. ಆಮೇಲೆ ನೆಕ್ಸ್ಟು ಸಾಯಂಕಾಲ ಬಂದಿಂದ ನಾನು ಏನೂ ವಿಡಿಯೋ ಮಾಡಲಿಲ್ಲ. ಇವಾಗ ಮತ್ತೆ ತಿರ್ಗಾ ನಾನು ನೈಟ್ ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ. ಬನ್ನಿ, ಇವಾಗ ಮದುವೆ ಮನೆಯಾಗ ಮತ್ತೆ ಬೆಳಗ್ಗೆ ಸೊಂಟಿ ಸಾರು ಆಗಿತ್ತು. ಹಂಗಾಗಿ ಮತ್ತೆ ಏನು ಊಟ ಮಾಡೋದಂತಂದು ಜಸ್ಟ್ ನಾನಿವಾಗ ಏನಾದರೂ ನಾಷ್ಟ ಮಾಡಿದ್ರಾಯ್ತು ಅಂತಂದು ಅವಲಕ್ಕಿ ಮಾಡ್ಬೇಕಂತಂದು ಅವಲಕ್ಕಿಗೆ ಟೊಮೊಟೊ ಮತ್ತು ಈರುಳ್ಳಿನ ಕಟ್ ಮಾಡಕತ್ತಿದ್ದೆ.
ನಮ್ಮ ಸಾನ್ವಿಗೆ ಮೆಣ್ಸಿನ್ಕಾಯಿ ತೊಂಬ ಅಂತ ಕಳಿಸಿದ್ನೆ. ಬನ್ನಿ ಇವಾಗ ಮೆಣ್ಸಿನ್ಕಾಯಿ ತೊಗೊಂಬಂದಾಳ. ಮೊದ್ಲಾಗ ನಮ್ಮ ಶ್ರಾವಣಿಗೆ ಕಳಿಸಿದ್ನೆ. ಶ್ರಾವಣಿಗೆ 2 ಮೆಣ್ಸಿನ್ಕಾಯಿ ತೊಂಬ ಅಂದ್ಲ. ಅದು ಒಂದು ದೊಡ್ಡ ಬೋಲ್ ತೊಗೊಂಡ ಮೆಣ್ಸಿನ್ಕಾಯಿ ಇಸ್ಕೊಂಬರಕ್ಕೆ ಹೋಗಿದ್ಲು. ನಮ್ಮ ಸಾನ್ವಿ ಬಂದು ಹೇಳಕತ್ತಿದ್ಲು, ದೊಡ್ಡಮ್ಮ ಇಷ್ಟು ಬೋಲ್ ಕೊಟ್ಟು ಕಳಿಸಿದ್ದೆಲ್ಲ ಅಷ್ಟು ಕೊಡ್ಬೇಕೇನಂತಂದು ಬೈಯಕತ್ತಿದ್ಲು. ಇಷ್ಟ ಕೊಟ್ಟು ಕಳ್ಸೋಡು ಅಂತಂದು ನಾ ಹೇಳಿದ್ದು. ಮನೆಗೆ ಸ್ವಲ್ಪ ಇದ್ವು, ಸ್ವಲ್ಪ ಇಸ್ಕೊಂಬೋಗಂತಂದು ಹೇಳಿದ್ದೆ. ಹಂಗಾಗಿ ಸ್ವಲ್ಪ ಇಸ್ಕೊಂಬಂದಾಳ. ಬನ್ನಿ ಇವಾಗ ಟೊಮೊಟೊ ಕಟ್ ಮಾಡೋದಾಗಿದೆ. ಟೊಮೊಟೊ ಕಟ್ ಮಾಡಿ ಈರುಳ್ಳಿನ ಕಟ್ ಮಾಡೋಕೆ ಇನ್ನೊಂದು ಪ್ಲೇಟ್ ಬೇಕಾಗಿತ್ತು. ಹಂಗಾಗಿ ನಾನು ಹಳೆಯಾಗ ಇನ್ನೊಂದು ಪ್ಲೇಟ್ ಕೊಡು ಅಂತ ಹೇಳಿದೆ. ಬನ್ನಿ ಇವಾಗ ಅವಲಕ್ಕಿ ಎಲ್ಲ ರೆಡಿಯಾಗಿ ನಮ್ಮ ಕಪಿಶೇನೆ ಊಟ ಮಾಡಾಕತ್ತೈತಿ. ಇನ್ನೂ ಇಬ್ಬರು ಅವ್ರು ಮಿಸ್ ಆಗ್ಯಾರ. ಅವರು ಅಲ್ಲೇ ನನ್ನ ದೊಡ್ಡ ಅಕ್ಕನ ಮಕ್ಕಳು ಇಬ್ಬರು ಮಿಸ್ ಆಗ್ಯಾರ. ಯಾಕಂದ್ರೆ ಅವರು ಅಲ್ಲೇ ಅವರು ಕೂಡ ಪಲಾವ್ ಮಾಡಿದ್ರು. ಹಂಗಾಗಿ ಅವರು ತಮ್ಮ ಮನೆಯಲ್ಲೇ ಊಟ ಮಾಡಾಕತ್ತಿದ್ರು. ನಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹೊಸ್ದಾಗಿ ನೋಡೋರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.